ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪೂಜಾರಿಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನ ಸಾಂಪ್ರದಾಯಿಕವಾಗಿರುವಂಥ ತಿಂಡಿ ಸುಕ್ಕಿನುಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಾಡೋದು ತುಂಬ ಸಿಂಪಲ್ ಆಗಿದೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹೆಸರು ಕಾಳು. ಇದನ್ನು ನಾನು ರಾತ್ರಿಯೇ ನೆನೆ ಹಾಕಿದ್ದೆ. ಏನಲ್ಲ ಅಂದ್ರೂ ಒಂದು 6 ಅವರ್ಸ್ ಇದು ನೆನಿಬೇಕಾಗುತ್ತೆ. ಚೆನ್ನಾಗಿ ನೆಂದಿದ ಮೇಲೆ ಇದನ್ನು ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡ್ಕೊಳ್ಳಿ. ಹೆಸರು ಕಾಳನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದಕ್ಕೆ ಈಗ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ 1 ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. 20 ಮಿನಿಟ್ಸ್ ಆಗಿದೆ. ಇದೀಗ 20 ಮಿನಿಟ್ಸ್ ಆದಮೇಲೆ ಹೆಸರು ಕಾಳು ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ಹಾಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಹೆಸರು ಕಾಳು ಇಲ್ಲಿ 1/4 kg ತೊಗೊಂಡಿದ್ದೆ ನಾನು. ಬೆಲ್ಲ ಮತ್ತು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ. ಆ ನೀರೆಲ್ಲ ಆರಬೇಕು. ಅಲ್ಲಿ ತನಕನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಬೆಲ್ಲದಲ್ಲಿರುವಂಥ ನೀರೆಲ್ಲ ಆರಿ ಈ ಥರ ಗಟ್ಟಿಯಾಗಿದೆ. ಈ ಹದಕ್ಕಿದ್ರೆ ಸಾಕಾಗುತ್ತೆ. ಈ ಹದ ಹೇಗಿರಬೇಕು ಅಂತ ಅಂದರೆ ನಿಮಗೆ ಇದು ತಣ್ಣಗಾದ್ಮೇಲೆ ನೀಟಾಗಿ ಉಂಡೆ ಕಟ್ಟಕ್ಕೆ ಬರಬೇಕು. ಇದನ್ನೆಲ್ಲ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸಂಪೂರ್ಣವಾಗಿ ಇದನ್ನು ಆರಕ್ಕೆ ಬಿಡ್ತೀನಿ. ಕಂಪ್ಲೀಟ್ಲಿ ಇದು ಕೂಲ್ ಆಗಲಿ. ಇದನ್ನು ಪ್ಲೇಟಿಗೆ ಹಾಕಿ 1/4 ಗಂಟೆ ಹಾಗೆ ಬಿಟ್ಟಿದ್ದೆ. ಇದೀಗ ತಣ್ಣಗಾಗಿದೆ. ಇದನ್ನು ಒಂದು ಲಿಂಬೆ ಗಾತ್ರದಷ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ಕೆಲವರಿಗೆ ಇಡಿಯಾಗಿರೋ ಹೆಸರು ಕಾಳು ಬಾಯಿಗೆ ಸಿಗೋದು ಇಷ್ಟ ಆಗಲ್ಲ. ಅಂಥವ್ರು ಹೆಸರು ಕಾಳು ಪುಡಿ ಮಾಡ್ಕೊಂಡು ಹಾಕ್ಕೊಂಡು ಇದೇ ಪ್ರೋಸೆಸ್ನ ಫಾಲೋ ಮಾಡ್ಕೋಬೋದು. ಹಿಟ್ಟು ಕೈಗೆ ಜಾಸ್ತಿ ಅಂಟ್ತಾ ಇದ್ದರೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳಿ. ಹೆಸರು ಕಾಳು ಚೆನ್ನಾಗಿ ಬೆಂದಿರೋದ್ರಿಂದ ಕೈಗೆ ಇದು ಅಂಟ್ತಾ ಇತ್ತು. ನಾನು ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಉಂಡೆಯನ್ನು ಮಾಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಕಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಅಕ್ಕಿನ ಒಂದು 2 ಅವರ್ಸ್ ನೆನೆಸಿಟ್ಟಿದ್ದೆ. ಅದನ್ನು ನುಣ್ಣಗೆ ರುಬ್ಬಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೆ. ಇದಕ್ಕೆ ಈಗ 3 ಚಮಚ ಆಗೋಷ್ಟು ಕಡಲೆ ಹಿಟ್ಟು ಹಾಗೂ 1/4 ಚಮಚ ಆಗೋಷ್ಟು ಅರಿಶಿನದ ಪುಡಿ. ಇದು ಜಸ್ಟ್ ಕಲರಿಗೋಸ್ಕರ ಅಷ್ಟೇ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಹದಕ್ಕೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿರಲಿ. ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಒಂದು ಪಾತ್ರೆಗೆ ಉಂಡೆಗಳು ಮುಳುಗೋಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಉಂಡೆಗಳನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳಿ. ಆಮೇಲೆ ಒಂದೊಂದೇ ಉಂಡೆಗಳನ್ನು ಎಣ್ಣೆಗೆ ಬಿಡಿ. ಎಣ್ಣೆಯಲ್ಲಿ ಉಂಡೆಗಳು ಚೆನ್ನಾಗಿ ಕಾಯಲಿ. ಉಂಡೆಗಳು ಚೆನ್ನಾಗಿ ಕಾದ್ಮೇಲೆ ಈ ಥರ ಸ್ವಲ್ಪನೇ ಹೀಗೆ ನಿಧಾನವಾಗಿ ತಿರ್ಗಿ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಉಂಡೆಗಳು ಚೆನ್ನಾಗಿ ಬೇಯಲಿ. ಇದು ಬೇಯೋಕ್ಕೆ ಒಂದು 5 ಮಿನಿಟ್ಸ್ ತಗೊಳುತ್ತೆ. ಮೊದಲೇ ನಾವು ಹೆಸರು ಕಾಳನ್ನು ಚೆನ್ನಾಗಿ ಬೇಯಿಸಿದ್ರಿಂದ ಇದು ಮೇಲಿರೋ ಕೋಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಉಂಡೆಗಳು ಚೆನ್ನಾಗಿ ಕಾದು ಗೋಲ್ಡನ್ ಬ್ರೌನ್ ಬಂದಮೇಲೆ ಎಲ್ಲ ಉಂಡೆಗಳನ್ನು ಟಿಶ್ಯೂ ಪೇಪರ್ಗೆ ಹಾಕ್ಕೊಳ್ಳಿ. ಇನ್ನೇನು ಒಂದಾದಮೇಲೆ ಒಂದು ಹಬ್ಬಗಳ ಸರದಿನೇ ಬರ್ತಾ ಹೋಗುತ್ತೆ. ಈ ಥರ ಒಂದು ಸ್ವೀಟ್ ರೆಸಿಪಿನ ನೀವು ಮನೇಲಿ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಉಳಿದಿರುವಂಥ ಎಲ್ಲ ಉಂಡೆಗಳನ್ನು ಇದೇ ಥರ ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ. ಇದೀಗ ಎಲ್ಲ ಉಂಡೆಗಳನ್ನು ಎಣ್ಣೆಲಿ ಕರೆದಾಗಿದೆ. ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನೀವು ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿದೆ ಅಂತ ಹೇಳಿ. ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬು ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.